ಸೊ ವೀಕ್ಷಕರೇ, ಫೈನಲಿ ಯಶ್ ಅವರ ಒಂದು ಟಾಕ್ಸಿಕ್ ಚಿತ್ರದ ಒಂದು ಖಡಕ್ ಆಗಿರುವಂತಹ ಲುಕ್ ಇರುವಂತಹ ಒಂದು ಫೋಟೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂತಾನೂ ಕೂಡ ಹೇಳ್ಬೋದು. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಅವರ ಒಂದು ಫೋಟೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೊ ಅದನ್ನ ನೋಡಿದವರೆಲ್ಲ ಇದು AI ಜನರೇಟ್ ಫೋಟೋ ಇರಬೇಕು ಅಂತ ಅನ್ಕೊಂಡಿದ್ರು. ಬಟ್ ಆದ್ರೆ ಈಗ ಅದಕ್ಕೆಲ್ಲ ಒಂದು ಉತ್ತರ ಸಿಕ್ಕಿದೆ ಅಂತಾನೂ ಕೂಡ ಹೇಳ್ಬೋದು. ಯಶ್ ಅವರ ಒಂದು ಹೊಸ ಮೇಕೋವರ್ ಅಂದ್ರೆ ಒಂದು ಹೊಸ ಲುಕ್ ನ ನೋಡಿ ಫ್ಯಾನ್ಸ್ ಗಳು ಫಿದಾ ಆಗಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಸಲಿ ಲುಕ್ ಯಾವುದಕ್ಕೆ ಮತ್ತೆ ಇದು ಏನಕ್ಕಾಗಿ ರೆಡಿ ಆಗಿದೆ ಮತ್ತೆ ಯಾಕೆ ಈ ರೀತಿಯ ಒಂದು ಹೊಸ ಲುಕ್ ನ ಕೊಟ್ಟಿದ್ದಾರೆ ಅನ್ನೋದು ಫ್ಯಾನ್ಸ್ ಗಳ ಮನಸ್ಸಲ್ಲಿ ತುಂಬಾ ಕುತೂಹಲ ಕೂಡ ಮೂಡಿಸಿದೆ ಅಂತಾನೂ ಕೂಡ ಹೇಳ್ಬೋದು. ಸೊ ಅಷ್ಟೇ ವೀಕ್ಷಕರೇ, ಮೊನ್ನೆ ಅಷ್ಟೇ ಯಶ್ ಅವರ ಒಂದು ಶಾರ್ಟ್ ಹೇರ್ ಮತ್ತು ಸ್ಟೈಲಿಶ್ ಗಡ್ಡ ಇರುವ ಫೋಟೋಗಳು ತುಂಬಾ ವೈರಲ್ ಆಗಿತ್ತು ಅಂತಾನೂ ಕೂಡ ಹೇಳ್ಬೋದು. ಇದು ಜನರೆಲ್ಲ ಇದೊಂದು ಫೇಕ್ ಫೋಟೋ ಇರ್ಬೋದು, ಸೊ ತುಂಬಾ AI ಜನರೇಟ್ ಮಾಡಿದ್ದಾರೆ ಸೊ ವಿಡಿಯೋದಲ್ಲಿ ಅಂತಾನು ತುಂಬಾ ನ್ಯೂಸ್ ಗಳು ಕೂಡ ಹರಿದಾಡ್ತಾ ಇತ್ತು. ಅಷ್ಟೇ ಅಲ್ಲದೆ ಅವರ ಫ್ಯಾನ್ಸ್ ಗಳು ಕೂಡ ತುಂಬಾ ಚರ್ಚೆ ಕೂಡ ಮಾಡ್ತಾ ಇದ್ರು ಯಾಕೆ ಸೊ ಈ ಒಂದು ಲುಕ್ ಬಗ್ಗೆ ಅಂತಾನೂ ಕೂಡ ಹೇಳ್ಬೋದು. ಸೊ ಆದ್ರೆ ಈಗ ಯಶ್ ಅವರು ರಿಯಲ್ ಆಗಿ ಅಂದ್ರೆ ಅವರ ಒಂದು ಸಾರ್ವಜನಿಕವಾಗಿ ಅದೇ ಒಂದು ಹೊಸ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಸೊ ಅದೇ ಎಲ್ರಿಗೂ ಈಗ ಉತ್ತರ ಕೂಡ ಸಿಕ್ಕಿದೆ ಅಂತಾನೂ ಕೂಡ ಹೇಳ್ಬೋದು. ಇದು AI ಅಲ್ಲ, ಇದು ನಮ್ಮ ರಾಕಿ ಬಾಯ್ ಅವರ ಒಂದು ರಿಯಲ್ ಹೊಸ ಲುಕ್ ಅಂತಾನೂ ಕೂಡ ಹೇಳ್ಬೋದು. ಸೊ KGF ನಲ್ಲಿ ಉದ್ದ ಕೂದಲು ಮತ್ತೆ ಉದ್ದ ಗಡ್ಡ ಕೂಡ ಬಿಟ್ಟಿದ್ರು. ಬಟ್ ಈಗ ಯಶ್ ಪಕ್ಕ ಇಂಟರ್ನ್ಯಾಷನಲ್ ಲುಕ್ ನಲ್ಲಿ ಮಿಂಚ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೀಚ್ ಆಗ್ತಾ ಇದ್ದಾರೆ. ಸೊ ಅಷ್ಟೇ ವೀಕ್ಷಕರೇ, ಎಲ್ಲರೂ ಕೂಡ ಈಗ ಗೊತ್ತಾಗಿರ್ಬೋದು ಸೊ ಈ ಒಂದು ಲುಕ್ ಯಾವುದಕ್ಕೆ ಅಂತ. ಸೊ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರಬಹುದು, ಗೀತಾ ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಚಿತ್ರಕ್ಕಾಗಿ ಯಶ್ ಅವರು ಈ ರೀತಿಯ ಒಂದು ಲುಕ್ ನಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಟಾಕ್ಸಿಕ್ ಚಿತ್ರ ಯಶ್ ಅವರು ನಟನೆ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಕೇವಲ ಕನ್ನಡದಲ್ಲ, ಸೊ ಇಡೀ ದೇಶಾದ್ಯಂತ ಸದ್ದು ಮಾಡೋಕೆ ರೆಡಿ ಆಗ್ತಾ ಇದೆ ಅಂತಾನೂ ಕೂಡ ಹೇಳ್ಬೋದು. ಸೊ ಲಂಡನ್ ಅಲ್ಲಿ ಈಗ ಶೂಟಿಂಗ್ ಪ್ಲಾನ್ ನಡೀತಾ ಇದೆ ಅಂತ ಸುದ್ದಿ ಇದೆ. ಬಟ್ ಅದ್ರ ಬಗ್ಗೆ ಕನ್ಫರ್ಮ್ ಆಗಿ ಅಪ್ಡೇಟ್ ಇಲ್ಲ. ಯಶ್ ಅವರು ಈ ಚಿತ್ರಕ್ಕಾಗಿ ಹಗಲು ರಾತ್ರಿ ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಸೊ ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಪೂರ್ತಿಯಾಗಿ ಬದಲಾವಣೆ ಮಾಡಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಈ ಸಿನಿಮಾದಲ್ಲಿ ಯಶ್ ಒಬ್ಬ ಡ್ರಗ್ ಮಾಫಿಯಾ ಕಿಂಗ್ ಆಗಿ ಕಾಣಿಸ್ಕೊಂತಾ ಇದ್ದಾರೆ ಅಂತ ಸುದ್ದಿ ಇದೆ. ಸೊ ಅಷ್ಟೇ ಅಲ್ಲದೆ ಈಗ ಟ್ರೈಲರ್ಗಳು ಮತ್ತು ಟೀಸರ್ಗಳು ನೋಡಿದಂತಹ ಫ್ಯಾನ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಯಶ್ ಅವರು ಡ್ರಗ್ ಮಾಫಿಯಾ ಕಿಂಗ್ ಆಗಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಸೊ ಯಾವ ರೀತಿಯ ಒಂದು ಲುಕ್ ನಲ್ಲಿ ಕಾಣಿಸ್ಕೊಂಡು ಆಲ್ರೆಡಿ ಈಗ ಒಂದು ಲುಕ್ ಕೂಡ ವೈರಲ್ ಆಗಿದೆ. ಬಟ್ ಈಗ ಮೂವಿ ನೋಡೋದಷ್ಟೇ ಬಾಕಿ ಅಂತಾನೂ ಕೂಡ ಹೇಳ್ಬೋದು. ಸೊ ಈ ಕಡೆ ಯಶ್ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತಾನೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಯಶ್ ಅವರ ಒಂದು ಖಡಕ್ ಲುಕ್ ನಲ್ಲಿ ಸೊ ಅದು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಲುಕ್ ನಲ್ಲಿ ಈಗ ಕಾಣಿಸ್ಕೊಂತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಸೊ ಅವರ ಪೂರ್ತಿ ದಾಡಿ ಶೇವಿಂಗ್ ನೆಲ್ಲ ಮಾಡಿದ್ದಾರೆ. ಸೊ ನಾರ್ಮಲ್ ಲುಕ್ ನಲ್ಲಿ ಇದ್ರೂ ಕೂಡ ಒಂದು ಖಡಕ್ ಲುಕ್ ನಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಂತೂ ಯಶ್ ಬಾಸ್ ಇಸ್ ಬ್ಯಾಕ್ ಅಂತ ಒಂದು ಟ್ರೆಂಡ್ ಕೂಡ ಶುರು ಆಗ್ತಾ ಇದೆ ಅಂತಾನೂ ಕೂಡ ಹೇಳ್ಬೋದು. KGF ನಂತರ ತುಂಬಾ ಗ್ಯಾಪ್ ತಗೊಂಡ್ರು ಯಶ್ ಅವರು. ಸೊ ಯಾವುದೂ ಕೂಡ ಪಿಕ್ಚರ್ ಬರ್ತಾ ಇಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರ ಫ್ಯಾನ್ಸ್ ಗಳು ಕೂಡ ಬೇಸರ ಆಗಿತ್ತು ಯಾವುದೇ ಮೂವಿಗಳು ಬರ್ತಾ ಇಲ್ಲ ಅಂತ. ಸೊ ಈಗ ಫ್ಯಾನ್ಸ್ ಗಳಿಗೆ ಹೊಸ ಲುಕ್ ಮತ್ತೆ ಒಂದು ದೊಡ್ಡ ಹಬ್ಬನೇ ಆಗಿದೆ ಅಂತಾನೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಕರೀನಾ ಕಪೂರ್ ಮತ್ತೆ ಸಾಯಿ ಪಲ್ಲವಿ ಅವರು ನಟಿಸ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಸ್ಟಾರ್ ಕಾನ್ಸೆಪ್ಟ್ ದೊಡ್ಡದಿದ್ದಷ್ಟು ಸಿನಿಮಾ ಹೈಪ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಈಗ ಯಶ್ ಅವರ ಲುಕ್ ಹೇಗಿದೆ? ಸೊ ಇನ್ನು ಯಾರು ಈ ಒಂದು ಯಶ್ನ ಲುಕ್ ನೋಡಿಲ್ಲ ದಯವಿಟ್ಟು ಆಲ್ರೆಡಿ ಕೂಡ ಲುಕ್ ಫೋಟೋಗಳು ಅಪ್ಡೇಟ್ ಆಗಿದ್ದಾವೆ, ವಿಡಿಯೋಗಳು ಅಪ್ಡೇಟ್ ಆಗಿದ್ದಾವೆ. ಅಷ್ಟೇ ಅಲ್ಲದೆ ನಾವೀಗ ಸ್ಕ್ರೀನಲ್ಲೂ ಸಹ ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಇದೇ ನೋಡಿ ಟಾಕ್ಸಿಕ್ನ ಯಶ್ ಅವರ ಒಂದು ಹೊಸ ಲುಕ್ ಅಂದ್ರೆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಯಶ್ ಅವರ ಹೊಸ ಲುಕ್ ಆಗಿರ್ಬೋದು, ಹೊಸ ಶಾರ್ಟ್ ಹೇರ್ ಲುಕ್ ಮತ್ತೆ ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಯಶ್ ಸಿನಿಮಾ ಅಂದ್ರೆ ಬರೀ ಸಿನಿಮಾವಲ್ಲ, ಅದೊಂದು ಎಮೋಷನ್ ಅಂತಾನೂ ಕೂಡ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾ ಬಗ್ಗೆ ಸೊ ನಾನು ಕೆಲವೊಂದಿಷ್ಟು ಅಪ್ಡೇಟ್ಗಳು ಸಿಗೋದು ಇದೆ. ಸೊ ಸಿಕ್ಕ ಮೇಲೆ ಖಂಡಿತವಾಗಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ಅಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.